ಎಲ್ಲರಿಗೂ ಕುಣಬಿ ಬ್ರದರ್ಸ್ ಉತ್ತರ ದಕ್ಷಿಣ ಭಾರತದ ಎತ್ತರವಾದ ಶಿಖರ ಅನೈಮೋಡಿ ಶಿಖರ. 9ನೇದಾಗಿ ಉತ್ತರ ಮೈದಾನಗಳನ್ನು ಭಾರತದ ಆಹಾರ ಕಣಜ ಎಂದು ಕರೆಯಲು ಕಾರಣವೇನು? ಉತ್ತರ ಮೈದಾನಗಳು ಹೆಚ್ಚು ಫಲವತ್ತಾಗಿರುವುದರಿಂದ ಇವುಗಳನ್ನು ಭಾರತದ ಆಹಾರ ಕಣಜ ಎಂದು ಕರೆಯುತ್ತಾರೆ. 10ನೇದು ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು? ಉತ್ತರ ಗುರು ಶಿಖರ. ಅದರ ಎತ್ತರ 1722 ಮೀಟರ್. 11ನೇದಾಗಿ ಭಾರತದ 2 ಮುಖ್ಯ ಪ್ರಸ್ಥಭೂಮಿಗಳು ಯಾವುವು? ಉತ್ತರ ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ. ಇವು ಭಾರತದ 2 ಮುಖ್ಯ ಪ್ರಸ್ಥಭೂಮಿಗಳು. 13ನೇದಾಗಿ ಭಾರತದ ಪ್ರಮುಖ ಬಂದರುಗಳನ್ನು ಹೆಸರಿಸಿ. ಉತ್ತರ ಕಾಂಡ್ಲಾ ಗುಜರಾತ್, ಮುಂಬೈ ನವಶೇವಾ, ಮರ್ಮಗೋವಾ ಗೋವಾ, ನವಮಂಗಳೂರು ಕರ್ನಾಟಕ, ಕೋಚಿ ಕೇರಳ, ತೂತುಕುಡಿ ಚೆನ್ನೈ, ಎನ್ನೋರ್ ಇವು ತಮಿಳುನಾಡು, ವಿಶಾಖಪಟ್ಟಣ ಆಂಧ್ರ ಪ್ರದೇಶ, ಪಾರದೀಪ ಒಡಿಶಾ, ಹಾಲ್ದಿಯಾ, ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಇವು ಭಾರತದ ಪ್ರಮುಖ ಬಂದರುಗಳಾಗಿವೆ. 14ನೇದು ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. 15ನೇದಾಗಿ ಕರಾವಳಿ ಜನತೆಯ ಪ್ರಮುಖ ಕಸುಬು ಯಾವುದು? ಕರಾವಳಿ ಜನತೆಯ ಪ್ರಮುಖ ಕಸುಬು ಮೀನುಗಾರಿಕೆ. 16ನೇದಾಗಿ ಕರಾವಳಿ ಪ್ರದೇಶದ ಜನರ ಮನೆಗಳು ಇಳಿಜಾರು ವಿನ್ಯಾಸದ ಮನೆಗಳಾಗಿವೆ ಏಕೆ? ಉತ್ತರ ಅತಿ ಮಳೆಯ ಕಾರಣದಿಂದಾಗಿ ಮನೆಗಳು ಇಳಿಜಾರು ವಿನ್ಯಾಸದ ಮೇಲ್ಛಾವಣಿಗಳನ್ನು ಹೊಂದಿರುವುದನ್ನು ಇಲ್ಲಿ ಸಾಮಾನ್ಯವಾಗಿ ಕಾಣಬಹುದಾಗಿದೆ. 17ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ? ಸರಿಯಾದ ಉತ್ತರ ಕರ್ನಾಟಕದ ಕರಾವಳಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿದೆ. 18ನೇದಾಗಿ ಕರ್ನಾಟಕದ ಯಾವ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರುತ್ತವೆ? ಸರಿಯಾದ ಉತ್ತರ ಕರ್ನಾಟಕದ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರುತ್ತವೆ. 19ನೇದು ಕರ್ನಾಟಕದ ಪ್ರಸಿದ್ಧ ಬೀಚ್ಗಳು ಯಾವುವು? ಕರ್ನಾಟಕದ ಉಳ್ಳಾಳ, ಮಲ್ಪೆ, ಕಾಪು, ಓಂ ಹಾಗೂ ಮರವಂತೆ ಬೀಚ್ಗಳು ಇವು ಕರ್ನಾಟಕದ ಪ್ರಸಿದ್ಧ ಬೀಚ್ಗಳಾಗಿವೆ. 20ನೇದಾಗಿ ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಮರುಭೂಮಿಯನ್ನು ಅಥವಾ ಮರುಭೂಮಿ ಪ್ರದೇಶವನ್ನು ಕಾಣಬಹುದು? ಸರಿಯಾದ ಉತ್ತರ ರಾಜಸ್ಥಾನ ರಾಜ್ಯದಲ್ಲಿ
ನಾವು ಹೆಚ್ಚು ಮರುಭೂಮಿಯನ್ನು ಕಾಣಬಹುದಾಗಿದೆ. 21ನೇದು ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಯಾವುದು? ಸರಿಯಾದ ಉತ್ತರ ಸಾಂಬಾರ್ ಸರೋವರ. 22ನೇದಾಗಿ ಉತ್ತರ ಭಾರತದ ಪ್ರಮುಖ ನದಿಗಳು ಯಾವುವು? ಸಿಂಧು, ಗಂಗಾ, ಬ್ರಹ್ಮಪುತ್ರ. ಇವು ಉತ್ತರ ಭಾರತದ ಪ್ರಮುಖ ನದಿಗಳಾಗಿವೆ. 23ನೇದಾಗಿ ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು? ಸರಿಯಾದ ಉತ್ತರ ಮಹಾನದಿ, ಗೋದಾವರಿ, ಕೃಷ್ಣ, ಪಾಲಾರ ಮತ್ತು ಪೆನ್ನಾರ ನದಿಗಳು. ಇವು ಭಾರತದ ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳಾಗಿವೆ. 24ನೇದಾಗಿ ತಾಜ್ ಮಹಲ್ ಎಲ್ಲಿದೆ? ಸರಿಯಾದ ಉತ್ತರ ತಾಜ್ ಮಹಲ್ ಆಗ್ರಾದಲ್ಲಿದೆ. 25ನೇದು ಭಾರತದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವು? ಸರಿಯಾದ ಉತ್ತರ ನರ್ಮದಾ, ತಾಪಿ, ಶರಾವತಿ, ಕಾಳಿ, ನೇತ್ರಾವತಿ, ಜುವಾರಿ, ಪೆರಿಯಾರ್ ನದಿಗಳು. ಇವು ಭಾರತದ ಪಶ್ಚಿಮ ಭಾಗಕ್ಕೆ ಹರಿಯುವ ನದಿಗಳಾಗಿವೆ. ಇನ್ನು 26ನೇದಾಗಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯದ ಮೌಸಿನ್ರಾಮ್. 27ನೇ ಪ್ರಶ್ನೆ ಬೇಸಿಗೆ ಕಾಲ ಕಂಡುಬರುವ ತಿಂಗಳು ಯಾವುದು? ಸರಿಯಾದ ಉತ್ತರ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಾವು ಬೇಸಿಗೆ ಕಾಲವನ್ನು ಕಾಣಬಹುದಾಗಿದೆ. 28ನೇದು ಮರುಭೂಮಿಯಲ್ಲಿ ಅಂತರ್ಜಲದ ಕೊರತೆಯು ಚಿಲುಮೆ ರೂಪದಲ್ಲಿ ಕಂಡುಬರುವ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಒಯಸಿಸ್ ಎಂದು ಕರೆಯುತ್ತಾರೆ. 29ನೇದು ಮರುಭೂಮಿಯಲ್ಲಿ ಕಂಡುಬರುವ ಸಸ್ಯಗಳು ಯಾವುವು? ಮರುಭೂಮಿಯಲ್ಲಿ ಕಂಡುಬರುವ ಸಸ್ಯಗಳೆಂದರೆ ಕುರುಚಲು ಸಸ್ಯ, ಪಾಪಸ್ ಕಳ್ಳಿ, ಮುಳ್ಳಿನ ಗಿಡ, ಕತ್ತಾಳೆ, ಜಾಲಿ ಗಿಡಗಳು. ನೆಕ್ಸ್ಟ್ 30ನೇದು ಮಲೆನಾಡ ಪ್ರದೇಶದ ಮುಖ್ಯ ನಗರಗಳು ಯಾವುವು? ಸರಿಯಾದ ಉತ್ತರ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಅತ್ಯುತ್ತಮ ಮಾಹಿತಿಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.